ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದೇನೋ ಹೇಳ್ತಾರಲ್ಲ, ರಾತ್ರಿ ಊರು ಬಿಟ್ಟು ಬಂದ್ಬಿಟ್ರು ಸಾಲ ಮಾಡ್ಕೊಂಡು ಅಂತ ಹೇಳಿ, ಆ ಪರಿಸ್ಥಿತಿಯಲ್ಲಿ ಇದೀವಿ. ಯಾಕಂತ ಹೇಳಿದ್ರೆ ನೆನ್ನೆ ಬೆಳಗ್ಗೆ ಅನ್ಕೊಂಡ್ವಿ, ಮಧ್ಯಾಹ್ನ ಪ್ಲಾನ್ ಮಾಡಿದ್ವಿ, ಅಂದ್ರೆ ಡಿಸೈಡ್ ಮಾಡಿದ್ವಿ, ಸಂಜೆ ಆಲ್ರೆಡಿ ಹೊರಟು ಸದ್ಯ ಮುರುಡೇಶ್ವರ ಭಟ್ಕಳದಲ್ಲಿದ್ದೀವಿ. ಸದ್ಯ ದೊಡ್ಡ ದೊಡ್ಡ ಪೆಂಡಾಲ್ ಕಾಣಿಸ್ತಾ ಇರ್ಬೇಕಲ್ವಾ, ಪೆಂಡಾಲ್ ಜೊತೆಗೆ ನಮ್ಮ ಬ್ಯೂಟಿಫುಲ್ ಬೀಚ್ ಕಾಣಿಸ್ತಾ ಇದೆ ಅಲ್ವಾ. ಸದ್ಯ ನಾವಿರೋದು ಭಟ್ಕಳದಲ್ಲಿ. ಮಂಕಾಳ ವೈದ್ಯ ಅವರು ಅರೇಂಜ್ ಮಾಡಿರುವಂತಹ ಮತ್ಸ್ಯ ಮೇಳ, ಅಂದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ನಡೀತಾ ಇರುವಂತಹ ಮತ್ಸ್ಯ ಮೇಳದಲ್ಲಿದ್ದೀವಿ. ಇಷ್ಟು ದಿನ ಬೆಂಗಳೂರಲ್ಲಿ ನಡೀತಾ ಇದ್ದಂತಹ ಮತ್ಸ್ಯ ಮೇಳ ಈಗ ಕರಾವಳಿ ತೀರದಲ್ಲಿ ನಡೀತಾ ಇದೆ, ಅಂದ್ರೆ ಭಟ್ಕಳದಲ್ಲಿ ನಡೀತಾ ಇದೆ. ಸೊ ಇನ್ನೂ ವಿಸಿಟ್ ಮಾಡಿಲ್ಲ, ಬಂದ್ಬಿಟ್ಟಿದೀವಿ. ಬೆಳಗ್ಗೆ ಅಷ್ಟೇ ರೀಚ್ ಆಗಿರೋದ್ರಿಂದ ಈಗ ಹೋಗ್ಬೇಕು. ಟಿಫನ್ ಕೂಡ ಮಾಡಿಲ್ಲ. ಹೋಗ್ಬಿಟ್ಟು ಏನೇನಿದೆ ಎಲ್ಲ ವಿಡಿಯೋ ಮಾಡಿ ನಿಮ್ಗೂ ತೋರಿಸ್ತೀವಿ. ಬಂದ್ವಿ. ಇಲ್ಲಿ ತುಂಬಾ ನೀಟಾಗಿ ಹಾಕಿದ್ದಾರೆ ನೋಡಿ, ಏನೇನಿರುತ್ತೆ, ಎಷ್ಟೆಷ್ಟು ಇರುತ್ತೆ ಅಂತ ಕೂಡ. ಅಂದ್ರೆ 21st ಇಂದ ಸ್ಟಾರ್ಟ್ ಆಗಿರೋದು, ನವೆಂಬರ್ 21st ಇಂದ 23rd ವರೆಗೂ ಇರೋದು. ಸೊ ನಾವು ಫೈನಲಿ ಕೊನೆ ದಿನ ಬಂದ್ಬಿಟ್ಟಿದೀವಿ. ಯಾಕಂತ ಹೇಳಿದ್ರೆ ನಮಗೆ ಪ್ಲಾನೇ ಇರಲಿಲ್ಲ ಬರೋದು, ಬಟ್ ಬಂದ್ವಿ. ಅಲಂಕಾರಿಕ ಮೀನುಗಳ ಗ್ಯಾಲರಿ ಇರುತ್ತೆ, ಮತ್ತೆ 100ಕ್ಕಿಂತ ಹೆಚ್ಚಿನ ಸ್ಥಳೀಯ ಮತ್ತು ಹೊರದೇಶಗಳ ಮೀನುಗಳು ಸಿಗತ್ತಂತೆ. ಐ ಮೀನ್ ನೋಡೋದಕ್ಕೆ ಸಿಗತ್ತೆ ಇಲ್ಲಿ. ಹಾಗೆ 500ಕ್ಕೂ ಹೆಚ್ಚಿನ ಸಮುದ್ರದ ಚಿಪ್ಪುಗಳು, ಸೀಶೆಲ್ ಅಂತ ಏನ್ ಕರಿತೀವಿ, 500ಕ್ಕೂ ಹೆಚ್ಚು ವೆರೈಟಿದ್ ಇರುತ್ತೆ. ಹಾಗೆ ಮೀನು ಖಾದ್ಯದ ಆಹಾರ ಮಳಿಗೆ ಇದೆಯಂತೆ. ಸೊ ನಮ್ಮ ಪಾರ್ಟ್ ಹೋಗೋಣ. ಆಮೇಲೆ ಯಾರಾದ್ರೂ ಕೃಷಿ ಮಾಡಬೇಕು, ಮೀನು ಕೃಷಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ವಾ, ಅಂಥವ್ರಿಗೆ ಟೆಕ್ನಿಕಲ್ ಆಗಿ ಏನೇನೆಲ್ಲ ಐಡಿಯಾಸ್ ಬೇಕು ಅದನ್ನ ಕೂಡ ಕೊಡ್ತಾರೆ. ಹಾಗೆ ಮನೋರಂಜನಾ ಕಾರ್ಯಕ್ರಮ ಇರುತ್ತಂತೆ. ಆಲ್ರೆಡಿ 2 ದಿನ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಇವತ್ತು ಸಮಾರಂಭ. ಅದಕ್ಕೆ ಮುಂಚೆ ನಾವೇನೇನಿದೆ ನೋಡ್ಕೊಳ್ಳೋಣ ಬನ್ನಿ. ಆಲ್ರೆಡಿ ಟನಲ್ ಒಳಗಡೆ ಬಂದ್ವಿ, ಬಟ್ ಇದು ಯಾವ ಫಿಶ್ ಅಂತ ಗೊತ್ತಿಲ್ಲ. ಗೊತ್ತಿರೋರು ಯಾರೋ ಇದ್ರು ಅಂದ್ರೆ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿ ನೇಮ್ಸ್ ಹಾಕಿಲ್ಲ. ತಿನ್ನೋ ಮೀನೋ ಅಥವಾ ಸಾಕೋದಕ್ಕೆ ಅಕ್ವೇರಿಯಂ ಅಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ರೆ ಇದು ಸಾಕೋ ಮೀನೆ, ಐ ಮೀನ್ ತಿನ್ನೋದಕ್ಕಲ್ಲ. ಅಂಡ್ ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಬೇರೆ ಇದೆ. ಇಲ್ಲಿದೆ ನೋಡಿ, ಇದು ಯಾವ ಫಿಶ್? ಇದೆಲ್ಲ ತುಂಬಾ ಚೆನ್ನಾಗಿದೆ. ಗೋಲ್ಡ್ ಫಿಶ್ ಅಲ್ಲಮ್ಮ, ಸಿಲ್ವರ್ ಫಿಶ್. ಗೌರಿ ಮೀನ ಇದು? ಅದೇ ಮೀನು ಕಂದ, ಇಲ್ಲಿರೋದೇ ಮೀನು ಅದು. ರೇಡಿಯಂ ಫಿಶ್ಗಳು ಇದೆ. ಅದೇ ಫಿಶ್ ಇಲ್ಲಿ ಇರೋದು. ಮತ್ತೆ ಶಾರ್ಕು ಮತ್ತೆ ರೇಡಿಯಂ ಫಿಶ್ ಎಲ್ಲ ಮಿಕ್ಸ್ ಅಲ್ಲಿ ಇದೆ. ದೊಡ್ಡ ದೊಡ್ಡ ಶಾರ್ಕ್ ಎಲ್ಲ ಇದೆ. ಬಟ್ ಇದನ್ನ ನೋಡಿ ಆಸೆ ಪಡ್ಬೇಕು ಬಿಟ್ರೆ ಇಲ್ಲಿ ಚಿಕ್ಲೆಟ್ಸ್ ಎಲ್ಲ ಇದೆಮ್ಮ. ನಮ್ಮ ಮನೇಲಿ ಇರೋವಂಥದ್ದೇ ಆಲ್ಮೋಸ್ಟ್. ಬಟ್ ಏನಂದ್ರೆ ಈಗ ಎಕ್ಸ್ಟ್ರಾ ತಗೊಂಡೋಗಿ ನಮ್ಮ ಮನೇಲಿ ಹಾಕೋದಕ್ಕಾಗಲ್ಲ. ನಮ್ಮಲ್ಲಿ 2 ರಾಕ್ಷಸ ಮೀನ ಸಾಕಿದೀವಿ, ಆಸ್ಕರ್. ಅದೆರಡು ಯಾವ್ದನ್ನು ಬಿಡ್ತಾ ಇಲ್ಲ, ಎಲ್ಲ ಕಚ್ಚಿ ಸಾಯಿಸ್ತಾ ಇದೆ. ಗೋಲ್ಡ್ ಫಿಶ್ ಅಲ್ಲೊಂದು ಪ್ಯಾರೆಟ್ ಅಂತಾರಲ್ಲ, ಅದು ಯಾವ ಕಲರು ಕಾಣಲ್ವಾ? ಇಲ್ಲಿ ನೋಡಿ, ಅಟ್ಲೀಸ್ಟ್ ಕಲರ್ ಕಾಣಿಸ್ತಿದ್ಯಾ? ಆಸ್ಕರ್ ನೋಡಿ, ಇದೇ ನಮ್ಮನೇಲಿರೋ ರಾಕ್ಷಸ ಮೀನು. ಆಲ್ಮೋಸ್ಟ್ ಇದ್ರ ಅರ್ಧ ಸೈಜ್ ಅಲ್ಲಿ ಇದೆ, ಆದ್ರೆ ಇದ್ರ ದೊಡ್ಡ ಸೈಜ್ ಅಲ್ಲಿ, ಡಬಲ್ ಸೈಜ್ ಅಲ್ಲಿ ಇರೋ ಮೀನುಗಳನ್ನ ಬಿಡ್ತಾ ಇಲ್ಲ, ಕಚ್ಚಿ ಸಾಯಿಸ್ತಾ ಇದೆ. ಬಟ್ ಇಲ್ಲ, ಅದ್ ಹೆಂಗ್ ಮಿಕ್ಸ್ ಅಲ್ಲಿ ಇದಾವೋ ಆರಾಮಾಗಿ ಗೊತ್ತಿಲ್ಲ. ಅಟ್ಲೀಸ್ಟ್ ಆಟ ಆಡಕ್ಕೆ ತುಂಬಾ ದೊಡ್ಡ ಸ್ಪೇಸ್ ಇದೆಯಲ್ಲ, ಹಂಗಾಗಿ ಆರಾಮಾಗಿದೆ ಅನ್ಸುತ್ತೆ. ಇದು ಕೋಯ್ ಫಿಶ್. ಸೊ ಇಂಥ ಫಿಶ್ಗಳನ್ನ ತಗೊಂಡೋಗಿ ಹಾಕಿದ್ವಿ ನಮ್ಮ ಮನೆಯಲ್ಲಿ, ಬಟ್ ಸಾಯ್ಸ್ ಹಾಕ್ಬಿಟ್ಟು ಫಿಶ್ಗಳು ಇದೆ. ಕೋಯಲ್ ಕಲರ್, ಇದು ಈ ಕಲರ್ ಫಿಶ್ ನ ಹಾಕಿದ್ದು. ಆಕ್ಚುಲ್ ಆಗಲ್ಲ, ಆರೆಂಜ್ ಆ ಕಡೆ ಇದೆ. ಇದೇ ಸೇಮ್ ಫಿಶ್ ನ ನಾವು ತಗೊಂಡೋಗಿ ಹಾಕಿದ್ದು, ಕೋಯ್ ಫಿಶ್. ಬಟ್ ಈ ಚಿಕ್ಲೆಟ್ಸ್ ಇದೆ ನಮ್ಮ ಮನೇಲಿ ಆಲ್ರೆಡಿ. ಇದಿಲ್ಲ, ಶ್ರಿಂಪ್ಸ್. ಈ ಫಿಶಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಬಟ್ ಇದಕ್ಕೆ ಮೆನ್ಷನ್ ಮಾಡಿದಿದ್ರೆ ನೇಮ್ಸ್ ಏನು ಅಂತ. ಇದು ಪ್ಯಾರೆಟ್ ಫಿಶ್ ಅಂತಾರಲ್ಲ, ಅದು ಅನ್ಸುತ್ತೆ ಬಹುಶಃ. ಯಾರು ಗೊತ್ತಿರದವ್ರು ಇದ್ರು ಅಂದ್ರೆ ಕಮೆಂಟ್ ಮಾಡಿ. ಸೊ ಎಲ್ಲೂ ಯಾವುದಕ್ಕೂ ನೇಮ್ಸ್ ಮೆನ್ಷನ್ ಮಾಡಿಲ್ಲ. ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಮ್ಯೂಸಿಯಂ ಅಲ್ಲಿ ಏನೇನಿದೆ ಅಂತ ನೋಡೋದಕ್ಕೆ. ಸೊ ಅವ್ರಿಗೆಲ್ಲ ಹೆಸರಿತ್ತು ಅಂತ ಅಂದಿದ್ರೆ ಯೂಸ್ಫುಲ್ ಆಗಿರ್ತಿತ್ತು.
ನೋಡಿ ಮೀನ್ ಹಿಡಿತಾರೆ ಗೊತ್ತು ಸಮುದ್ರದಲ್ಲಿ, ಆ ಹಿಡಿದಿರುವಂತಹ ಮೀನ್ನ ನಾವು ತರಿಸ್ಕೊಂಡು ತಿಂತೀವಿ ಅದೆಲ್ಲ ಗೊತ್ತಿದೆ. ಬಟ್ ಯಾವ ರೀತಿ ಬೋಟ್ಗಳಲ್ಲಿ ಹೋಗಿ ಮೀನ್ ಹಿಡಿತಾರೆ, ಚಿಕ್ಕ ಚಿಕ್ಕ ಫಿಶ್ ಹಿಡಿಯೋದಕ್ಕೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳು ಇರ್ತಾರಲ್ಲ ಅಂತವ್ರು ಹಿಡಿಯೋದಕ್ಕೆ ಈ ಸಣ್ಣ ಟ್ರಾಲರ್ ಅನ್ನ ಬಳಸ್ತಾರಂತೆ. ತುಂಬಾ ದೂರ ಹೋಗೋದಕ್ಕಾಗೋದಿಲ್ಲ ಇದರಲ್ಲಿ, ಅಂದ್ರೆ ಸಮುದ್ರದ ತುಂಬಾ ಮಧ್ಯಕ್ಕೆ ಒಂದಷ್ಟು ದೂರ ಹೋಗಿ ಅಲ್ಲಿ ಏನ್ ಫಿಶ್ ಸಿಗುತ್ತೆ ಅದನ್ನ ಹಿಡ್ಕೊಂಡು ಬರ್ತಾರೆ. ತುಂಬಾ ದೊಡ್ಡದಾಗಿದೆ, ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಒಂದು 10-20 ಜನ ಹೋಗಿ ಮೀನ್ನ ಹಿಡ್ಕೊ ಬರೋದಕ್ಕೆ ಹೋಗ್ತಾರಲ್ಲ ಅಂತವ್ರು. ಇದು ಮೀನುಗಾರಿಕಾ ಇಲಾಖೆಯಿಂದ ಬಂದಿರೋದು ನಾಡ ದೋಣಿ. ನಾರ್ಮಲ್ ಆಗಿ ನಮ್ ಕಡೆ ನಿಮ್ ಕಡೆ ಎಲ್ಲ ಸಿಗತ್ತಲ್ವಾ, ಈ ತೆಪ್ಪ ಗಿಪ್ಪದಲ್ಲಿ ಹೋಗ್ತಾರಲ್ಲ ಅಂತವ್ರು ಯೂಸ್ ಮಾಡೋವಂಥದ್ದು. ಇದ್ರಲ್ಲೂ ತುಂಬಾ ಇದು ಪರ್ಸಿಯನ್ ಬೋಟ್ ಅಂತೆ, ಪರ್ಷಿಯನ್ ಬೋಟಾ ಮೇ ಬಿ, ಅದ್ರ ಹೆಸರು ಗೊತ್ತಿಲ್ವಲ್ಲ. ಇದು ಆಲ್ಮೋಸ್ಟ್ ಆ ಡೀಪ್ ಸೀ ಟ್ರಾಲರ್ ಇದೆಯಲ್ಲ ಆ ತರನೇ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಮುಂದೆ ಏನಾಗ್ತಿದೆ ಏನು ಎತ್ತ ಅಂತ ನೀವು ನೋಡೋದಕ್ಕೆ ಅನ್ಸುತ್ತೆ. ಬಹುಶಃ ಇಲ್ಲೊಂದು ಇದ್ ಕೊಟ್ಟಿದ್ದಾರೆ, ಏನಂತಾರೆ ಇದಕ್ಕೆ, ತುಂಬಾ ದೂರ ಹೋಗಿ ನಿಂತ್ಕೊಂಡು ನೋಡ್ತಾರಲ್ಲ ಟವರ್, ಆ ತರ ಏನೋ ಕೊಟ್ಟಿದ್ದಾರೆ. ಇದು ಗಿಲ್ನೆಟ್ ಲಾಂಗ್ ಲೈನರ್ ಅಂತೆ. ಇದ್ರ ಮೀನಿಂಗ್ ಎಲ್ಲ ಗೊತ್ತಿಲ್ಲ, ಇಲ್ಲಿ ಯಾರು ಎಕ್ಸ್ಪ್ಲೈನ್ ಮಾಡೋರಿಲ್ಲ, ಅದೇ ದೊಡ್ಡ ಸಮಸ್ಯೆ. ಬಟ್ ಇದೆಲ್ಲವೂ ಯೂಸ್ ಮಾಡೋದು ಮೀನ್ ಹಿಡಿಯೋದಕ್ಕೆ ಅಂತ. ಇಲ್ಲಿ ಒಂದು ಬಲೆನೂ ಹಾಕಿದ್ದಾರೆ ನೋಡಿ, ಸಣ್ಣ ಬಲೆ, ಗಿಲ್ ನೆಟ್ ದೋಣಿ ಅಂತೆ ಅದಕ್ಕೆ. ಇದು ಗಿಲ್ ನೆಟ್ ಅನ್ಸುತ್ತೆ ಬಹುಶಃ, ಅದಕ್ಕೆ ಇಲ್ಲಿ ಹಾಕಿದ್ದಾರೆ. ಚಿಕ್ಕದಿದೆ ದೋಣಿ ಇದು. ಅಂಡ್ ಇದು ಸಾಗಣೆ ಮಾಡೋದಕ್ಕೆ ಎಲ್ಲ ತುಂಬ್ಕೊಂಡು ಬರುತ್ತಲ್ಲ ಲಾರಿ. ನೋಡಿ ಇಲ್ಲಿ ಒಳನಾಡು ವಲಯದಲ್ಲಿ ಸಾಕಾಣಿಕೆಗೆ ಸುಧಾರಿತ ತಳಿಗಳು, ಅಂದ್ರೆ ನಮ್ ಕಡೆ ಎಲ್ಲ ಬೆಳಿತಾರಲ್ಲ, ಜಯಂತಿ ರೋಹು ಅಂದ್ರೆ ರೌ ಅಂತ ಕರೀತಾರೆ. ಅಮೃತ್ ಕಾಟ್ಲಾ, ನಾವು ಕ್ಯಾಟ್ಲಾಕ್ ಅಂತ, ಕಾಟ್ರಾ ಮೀನು ಅಂತ ಕರೆದ್ ಬಿಡ್ತಾರೆ. ಅಮೂರ್ ಕಾರ್ಪ್, ಇದನ್ನು ಅಷ್ಟೇ ಕಾಟ್ಲಾ ಅಂತಾರೆ, ಕೆಲವರು ಕಾಟ್ರಾ ಮೀನು ಅಂತಾರೆ. ಇದು ಗಿಫ್ಟ್ ಅಂತೆ. ಆಮೇಲೆ ಈ ಕಡೆ ಇರೋದು ಸಾಕಾಣಿಕೆಗೆ ಯೋಗ್ಯ ತಳಿಗಳು. ಈ ಕಡೆ ವನಾಮಿ ಸಿಗಡಿ, ಆಮೇಲೆ ಸೀಬಾಸ್, ರೆಡ್ ಸ್ನ್ಯಾಪರ್, ಕೋಬಿಯಾ, ಪಂಪಾನೋ. ಇನ್ನು ಅದೇನದು ಕರ್ನಾಟಕ ರಾಜ್ಯದ ಪ್ರಮುಖ ವಿಶೇಷ ಮೀನುಗಳಂತೆ. ಬಾರ್ಬೋಡ್ಸ್ ಕಾರ್ನಾಟಿಕಸ್, ರಾಷ್ಟ್ರಲಿಗರ್ ಕರ್ನಾಗುರ್ತಾ, ಟಾರ್ ರಮಾದೇವಿ, ಎಟ್ರೋಪ್ಲಸ್ ಕೆನಾರೆನ್ಸಿಸ್. ಏನ್ ಗುರು ಇವೆಲ್ಲ ಹೆಸರೇ ಕೇಳಿ. ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇವ್ರ ಕಡೆಯಿಂದ ಒಂದು ಸ್ಟಾಲ್ ಇಟ್ಟಿದ್ದಾರೆ ಮತ್ಸ್ಯ ಮೇಳದಲ್ಲಿ. ಸೊ ಅದ್ರಲ್ಲಿ ಏನೇನಿದೆ ಅದ್ರ ಬಗ್ಗೆ ಅವ್ರ ಹತ್ರನೇ ಕ್ಲಾರಿಟಿ ತಗೊಳ್ಳೋಣ. ಸರ್ ಏನಿದೆಲ್ಲ? ಇದೆಲ್ಲ ಮೀನಿನ ಅನಾಟಮಿ, ಅನಾಟಮಿ ಆಫ್ ಫಿಶ್, ನರ್ವಸ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಮೀನಿನ ಅನಾಟಮಿ ಬಗ್ಗೆ ಕಲಿತಾರೆ, ಟ್ಯಾಕ್ಸನಮಿ ಕಲಿತಾರೆ, ಮತ್ತೆ ಅದು ಬಯಾಲಜಿ ಬಗ್ಗೆ ಕಲಿತಾರೆ. ಅದು ಬಿಟ್ಟು ಕ್ಯಾಪ್ಚರ್ ಫಿಶರೀಸ್, ಸಮುದ್ರ ಮೀನು ಹೇಗೆ ಹಿಡಿಯೋದು, ಮತ್ತೆ ಮೀನು ಹೇಗೆ ಸಾಕೋದು, ಏನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು, ಅದನ್ನೆಲ್ಲ ಕಳಿಸ್ಕೊಡ್ತೀವಿ. ಇದು 4 ವರ್ಷದ ಕೋರ್ಸ್. ಆ ಕೋರ್ಸ್ ಅಲ್ಲಿ ಮೀನಿಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳನ್ನ ನಾವು ಕಲಿತಾರೆ ಅವರು. ಆ ನಂತರ ಏನ್ ಮಾಡ್ಬೋದು? ನಂತರ ಮಾಡಿದಾಗ ಇಲ್ಲಿದೆ ನೋಡಿ, ಮೀನುಗಾರಿಕೆ ಉದ್ಯೋಗಾವಕಾಶ ಏನೆಲ್ಲ ಇವೆ, ಉದ್ಯೋಗಾವಕಾಶ ಅದು ಒಂದು ಮೀನುಗಾರಿಕಾ ಕರ್ನಾಟಕ ಸರ್ಕಾರದಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಆಗಿ ಜಾಯ್ನ್ ಆಗ್ಬೋದು. ಮತ್ತೆ ಅಕಾಡೆಮಿಕ್ ಯೂನಿಟ್ ಅಲ್ಲೇ ಇರಬೇಕು ಅಂತಂದ್ರೆ ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿ ನಂತರ ಅವರು ಅಕಾಡೆಮಿಕ್ ಲೈನ್ ಅಲ್ಲೇ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇರ್ಬೋದು. ಅದು ಬಿಟ್ರೆ ರಿಸರ್ಚ್ ಲೈನ್ ಅಲ್ಲಿ ಇರ್ಬೋದು, ಎಕ್ಸ್ಟೆನ್ಷನ್ ಕೂಡ ಮಾಡ್ಬೋದು, ಅಥವಾ ಅವ್ರದ್ದೇ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡ್ಬೋದು. ಮೀನು ಸಾಕಾಣಿಕೆ ಮಾಡಿರ್ಬೋದು, ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡೋದು, ಏನ್ ಮಾಡ್ತಾರೋ ಅದ್ರ ಮೇಲೆ ಅವರು ದೇ ಕ್ಯಾನ್ ಪ್ಲಾನ್ ದೇರ್ ಓನ್ ಜಾಬ್. ಇದರೊಟ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ಬೋದು ಅವರು. IAS, KS, IPS, ಬ್ಯಾಂಕ್ ಎಕ್ಸಾಮ್ಗಳೆಲ್ಲ ಕೂಡ ಮಾಡ್ಬೋದು. ಇದೆಲ್ಲ ಟ್ರೆಡಿಷನಲ್. ಈಗ ನದಿಯಲ್ಲಿ ಮೀನುಗಳು ಹಿಡಿತೀವಲ್ಲ, ಅದಕ್ಕೆ ಟ್ರಾಪ್ಸ್ ಅಂತ ಯೂಸ್ ಮಾಡ್ತೀವಿ. ಒಂದ್ಸಲ ಮೀನು ಹೊರಗಡೆ ಹೋಯ್ತು ಅಂತಂದ್ರೆ ಹೊರಗಡೆ ಬರೋದಿಲ್ಲ. ಸೊ ಅದನ್ನ ಮೀನುಗಾರ ಅದನ್ನ ಹಿಡ್ಕೊಂಡು ಯೂಸ್ ಮಾಡ್ತಾರೆ ಆ ತರ. ಸೊ ಈ ತರ ಬೇರೆ ಬೇರೆ ತರದ ಟ್ರಾಪ್ಸ್ ಗಳು ಇವೆಲ್ಲ. ಮತ್ತೆ ನೋಡಿ ಇದೆಯಲ್ಲ, ಇದು ಪ್ಲಾಂಕ್ಟನ್ ನೆಟ್ ಅಂತ ಹೇಳ್ತೀವಿ. ಇದು ಪ್ಲಾಂಕ್ಟನ್ ನೆಟ್. ಇದು ಅಂದ್ರೆ ಸಮುದ್ರದಲ್ಲಿ ಮೀನಿಗೆ ಬೇಕಾದ ನೈಸರ್ಗಿಕ ಆಹಾರಗಳು ಇರ್ತೇವಲ್ಲ, ಅವುಗಳನ್ನ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಇದು ಬಳಸ್ತೀವಿ ನಾವು. ನಾವು ಹಡಗಿನಲ್ಲಿ ಹೋದಾಗ, ಬೋಟ್ ನಲ್ಲಿ ಹೋಗ್ತೀವಲ್ಲ, ಅವಾಗ ಸ್ಯಾಂಪಲ್ ಮಾಡ್ತೀವಿ. ನೀರ್ ಫಿಲ್ಟರ್ ಆದಾಗ ಇದು ಕಲೆಕ್ಟ್ ಆಗುತ್ತೆ. ಕಣ್ಣಿಗೆ ಸೂಕ್ಷ್ಮ ಜೀವಿಗಳು ಆ ನೀರಲ್ಲಿ ಇರುತ್ತೆ. ಅದನ್ನ ನಾವು ಬಾಲ್ಗೆ ಹಾಕೊಂಡು ಹೋಗಿ ಅದಕ್ಕೆ ಫಾರ್ಮುಲಾ ಹಾಕಿ ಪ್ರಿಸರ್ವ್ ಮಾಡಿ ನಾವು ಕಲೆಕ್ಟ್ಕೊಂಡು ಹೋದಾಗ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅವಾಗ ಯಾವ ತರದ ನೈಸರ್ಗಿಕ ಆಹಾರ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆ ತರ. ಮತ್ತೆ ಇದು ನೀರು ಎಷ್ಟು ಟ್ರಾನ್ಸ್ಪರೆಂಟ್ ಇದೆ,
ಅಥವಾ ನೀರಲ್ಲಿ ತುಂಬಾ ಟರ್ಬಿಡಿಟಿ ಇದೆಯಾ ಚೆಕ್ ಮಾಡಿ ಬಳಸ್ತೀವಿ. ಮೀನು ಕೃಷಿ ಮಾಡ್ಬೇಕು ಅನ್ನೋದಾದ್ರೆ ನೀರು ತುಂಬಾ ಟರ್ಬಿಡ್ ಇರಬಾರ್ದು ಅಥವಾ ತುಂಬಾ ಟ್ರಾನ್ಸ್ಪರೆಂಟ್ ಇರಬಾರ್ದು. ತೀರಾ ಟ್ರಾನ್ಸ್ಪರೆಂಟ್ ಇತ್ತು ಅಂತಂದ್ರೆ ಮೀನಿಗೆ ಬೇಕಾದ ಆಹಾರ ಇಲ್ಲ ಅಂತ. ತುಂಬಾ ಟರ್ಬಿಡ್ ಇತ್ತು ಅಂದ್ರೆ ಅಲ್ಲಿ ದ್ಯುತಿ ಸಂದೇಶನ ಕ್ರಿಯೆ ನಡೆಯೋದಿಲ್ಲ, ಮೀನಿಗೆ ಬೇಕಾದ ನೈಸರ್ಗಿಕ ಆಹಾರ ಸಿಗೋದಿಲ್ಲ ಅಂತ ಅರ್ಥ. ಸೊ ಇದನ್ನ ಮುಖಾಂತರ ನಾವು ಟೆಸ್ಟ್ ಮಾಡಿ ರೈತರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ, ಯಾವ ರೀತಿ ಮಾಡ್ಬೇಕು ಅವರು ಅಂತ ಸ್ಟಡಿ ಮಾಡ್ತೀವಿ. ಇದು ಕೂಡ ಮೀನು ಹಿಡ್ಲಿಕ್ಕೆ ಮೊದಲು ಯೂಸ್ ಮಾಡ್ತಾ ಇದ್ರು, ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡ್ತಾ ಇದ್ರು. ಅದು ಜಸ್ಟ್ ಎಕ್ಸಿಬಿಷನ್ ಇಟ್ಟಿದ್ದೀವಿ. ಇಲ್ಲ ಸೊ ಇದು ನಮ್ಮ ಮೀನು. ನಾವು ಡಾಕ್ಟರ್ ಅಣ್ಣಪ್ಪ ಸ್ವಾಮಿ ಅಂತ ಮೀನುಗಾರಿಕೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪಬ್ಲಿಸಿಟಿಗೆ ಇದು ಮಾರಾಟಕ್ಕೆಲ್ಲ ನೋಡ್ ಗುರು, ನಾವು ಚಕ್ಲಿ ಅಂದ್ರೆ ಇಷ್ಟ ತಗೊಬಂದ್ ತಿಂತೀವಿ. ಬಟ್ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಮೀನಿನ ಚಕ್ಲಿ ಅಂತ. ಮೀನ್ ನೋಡ್ಕೊಂಡ್ ಬರೋಣ ಅಂತ ಅಂದ್ರೆ ಮೀನಿಂದೇ ಚಕ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲಿಂದ ಅಂತ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ, ದಕ್ಷಿಣ ಕನ್ನಡ, ಮಂಗಳೂರು. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಏನು ಅಂತ ತಿಳ್ಕೊಬಿಡೋಣ. ಸರ್, ಚಟ್ನಿ ಪುಡಿ ಕೇಳಿದೀವಿ, ಈಗ ಒಂದಷ್ಟು ಬೆಂಗಳೂರಿಗೂ ಬಂದ್ಬಿಟ್ಟಿದೆ ಇದು. ಬಟ್ ಚಕ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಸರ್, ಒಂಚೂರು ಎಕ್ಸ್ಪ್ಲನೇಷನ್ ಮಾಡ್ತೀರಾ? ಇದು ಏನಿಲ್ಲ, ಈಗ ಮೀನಿನ ಚಟ್ನಿ ಇದೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸ್ವಸಹಾಯ ಗುಂಪುಗಳು ಅಂತ ಇರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳು ಅಂತ ಇರುತ್ತೆ. ಅವುಗಳಿಗೆ ನಾವು ಏನ್ ಮಾಡ್ತೀವಿ, ಈ ಮೀನಿನ ಒಂದು ಮೌಲ್ಯ ವರ್ಧಿತ ಪದಾರ್ಥಗಳನ್ನ ಮಾಡೋದನ್ನ ನಾವು ಹೇಳ್ಕೊಡ್ತೇವೆ, ತರಬೇತಿ ಕೊಡ್ತೇವೆ ಅವರಿಗೆ. ತರಬೇತಿ ಕೊಟ್ಟ ಮೇಲೆ ಈ ಚಕ್ಲಿ ಆಯ್ತು, ಚಟ್ನಿ ಪುಡಿ ಆಯ್ತು, ಉಪ್ಪಿನಕಾಯಿ ಆಯ್ತು, ಮೀನಿಂದು ಇವು ಎಲ್ಲ ಅವರು ಮಾಡ್ತಾರೆ. ಸಿದ್ಧಪಡಿಸಿದ ಮೇಲೆ ನಾವು ಈ ತರ ಮೇಳ ಇದ್ದಾಗ ಅವ್ರ ಕಡೆಯಿಂದ ಸ್ಯಾಂಪಲ್ ತಗೊಂಡ್ಬಂದು ಇಲ್ಲಿ ಒಂಥರ ಒಂದು ಪಬ್ಲಿಸಿಟಿ ಕೊಡುವಂಥದ್ದು. ಆಮೇಲೆ ಇಲ್ಲಿ ಬಂದವರು ಯಾರು ಬರ್ತಾರಲ್ಲ ಅವ್ರಿಗೆ ಅವ ಸ್ವಸಹಾಯ ಗುಂಪುಗಳನ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀವಿ, ಲಿಂಕ್ ಮಾಡಿ ಕೊಡ್ತೀವಿ ನಾವು. ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮ್ಯಾಂಡೇಟ್ ಉದ್ದೇಶಗಳು ಏನು ಅಂತ ಹೇಳಿದ್ರೆ, ರೈತರಿಗೆ ತರಬೇತಿ ಕೊಡೋದು. ಈ ವ್ಯವಸಾಯ ಇರ್ಬೋದು, ಫಿಶರೀಸ್, ಫಿಶ್ ಕಲ್ಚರ್, ಮೀನು ಪಾಲನೆ ಇರ್ಬೋದು, ಆಮೇಲೆ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಣೆ ಇರ್ಬೋದು, ಇದಕ್ಕೆಲ್ಲ ನಾವು ತರಬೇತಿ ಕೊಡ್ತೀವಿ. ಸರ್, ನಿಮ್ಮ ಹೆಸರು? ನಾನು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅಂತ, ಸಹಾಯಕ ಪ್ರಾಧ್ಯಾಪಕರು, ಮೀನುಶಾಸ್ತ್ರ ವಿಜ್ಞಾನ, ಕೃಷಿ ವಿಜ್ಞಾನ ಕೇಂದ್ರ, ಮಂಗಳೂರು. ಇಷ್ಟೋ ತನಕ ಒಂದೆರಡು ಮೂರು ಸ್ಟಾಲ್ ನ ನೋಡಿದ್ವಿ. ಮೀನ್ ಕೃಷಿ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ಮೀನ್ ಸಾಕೋದು ಹೆಂಗೆ, ಅಥವಾ ಅದರಿಂದ ಸ್ವಸಹಾಯ ಸಂಘಗಳಿಗೆ ಯಾವ ರೀತಿ ಹೆಲ್ಪ್ ಆಗತ್ತೆ, ಇದೆಲ್ಲದ್ರ ಬಗ್ಗೆ. ಈಗ ಒಂದ್ ಶಾಪಿಗೆ ಬಂದ್ವಿ, ಅಂದ್ರೆ ಸ್ಟಾಲ್ಗೆ. ಗ್ರೀನ್ ಟರ್ಟಲ್ ಸ್ಕೆಲಿಟನ್ ಅಂತ. ಈಗ ಆಮೆ ಸ್ಕೆಲಿಟನ್ ಒಂದು ಕಾಣಿಸ್ತಾ ಇದೆ, ಇದು ರಿಯಲ್ ಇಲ್ವಾ ಏನು ಗೊತ್ತಿಲ್ಲ ನಮ್ಗೆ. ಅವ್ರನ್ನೇ ಕೇಳೋಣ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸ್ಕೆಲಿಟನ್ ಅಂತ ಹಾಕಿದಿರಾ, ರಿಯಲ್? ಮ್ಯಾಮ್, 1 by 1 ತೋಳ್ತೇನೆ. ಇದು ಬಂದು ಡಾಲ್ಫಿನ್ ಸ್ಕೆಲಿಟನ್. ಡಾಲ್ಫಿನ್ ಸ್ಕೆಲಿಟನ್ ಅದು. ಅದಕ್ಕೆ ಆ ಡಾಲ್ಫಿನ್ ಹೆಸರು ಹಂಪ್ ಬ್ಯಾಕ್ ಡಾಲ್ಫಿನ್ ಅಂತ ಹೇಳ್ತದೆ. ಅದಕ್ಕೆ ಹಂಪ್ ಬ್ಯಾಕ್ ಡಾಲ್ಫಿನ್ ಅಂತ ಹೇಳ್ತದೆ. ಅದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದಕ್ಕೆ ಹಂಪ್ ಬ್ಯಾಕ್ ಡಾಲ್ಫಿನ್. ಮನುಷ್ಯನ ಜೊತೆಗೆ ಈಕೋ ಫ್ರೆಂಡ್ಲಿ ಆಗಿರುವಂತದ್ದು, ಇದು ಕಾಣಿಸ್ತಾ ಇದೆ ಇಲ್ಲಿ. ಇದ್ರದ್ದು ಹೃದಯ, ಡಾಲ್ಫಿನ್ ಹೃದಯ. ಇದು ಮನುಷ್ಯನ ಜೊತೆಗೆ ಈಕೋ ಫ್ರೆಂಡ್ಲಿ ಆಗಿರುವಂತ ಒಂದೇ ಒಂದು ಮೀನ್ ಅಂತ ಹೇಳಿದ್ರೆ ಡಾಲ್ಫಿನ್. ಯಾಕಂದ್ರೆ ಒಂದಷ್ಟು ಸರ್ಕಸ್ ಅದು ಇದಕ್ಕೆಲ್ಲ ಬಳಸ್ಕೊಳ್ತಾರೆ, ಮಾಡ್ಕೊಳ್ತಾರೆ. ಅದರಿಂದ ಯಾವ್ದು ಡಾಲ್ಫಿನ್ ಗಳು ಮನುಷ್ಯನಿಗೆ ಹಾನಿ ಮಾಡಿಲ್ಲ, ಇನ್ನು ಮಾಡಿಲ್ಲ. ಇಲ್ಲಿ ಬಂದು ವೇಲ್ ಗೊತ್ತಿದೆ, ತಿಮಿಂಗಿಲ, ಮರಿ ತಿಮಿಂಗಿಲದು ಒಂದು ಕೆಳಗಿನ ದವಡೆ. ಅದು ದವಡೆ ಅದು ಒಂದು ದವಡೆ ಹಲ್ಲದು. ಗುರು, ಒಂದು ದವಡೆ ಇಷ್ಟು ದೊಡ್ಡದಿದೆ ಅಂತ ಅಂದ್ರೆ ತಿಮಿಂಗಿಲ ಹೆಂಗಿರುತ್ತೆ? 100 ಆನೆ ಅಂತ ಹೇಳ್ತೀವಲ್ವಾ, ಸುಮ್ನೆ ಅದನ್ನ ಅಂದ್ರೆ ಡೈರೆಕ್ಟ್ ಆಗಿ ನೋಡಿಲ್ಲ, ಬಟ್ 100 ಆನೆ ತರ ಇರುತ್ತಂತೆ ತಿಮಿಂಗಿಲ ಅಂತ ಹೇಳ್ತೀವಿ. ಬರೀ ಅದ್ರದ್ದೊಂದು ದವಡೆ ಹಲ್ಲು, ಅದು ಚಿಕ್ಕ ಮರಿದಂತೆ, ದೊಡ್ಡದು ಅಲ್ಲ. ಚಿಕ್ಕ ಮರಿ ದವಡೆ ಹಲ್ಲ ಇಷ್ಟು ದೊಡ್ಡ ಇರ್ಬೇಕು ಅಂತ ಅಂದ್ರೆ ಇನ್ನು ಯಾವ ಲೆವೆಲ್ಗೆ ಇರ್ಬೇಕು ನಮ್ ತಿಮಿಂಗಿಲಗಳು. ಅದರದ್ದು ಲೈಫ್ ಟೈಮ್ ಬಂದು 100 to 150 years ಬರುತ್ತೆ. 150 ವರ್ಷ ಬದುಕತ್ತದು. ಇದು ಬಂದು ಹಸಿರು ಕಡಲು ಆಮೆ ಅಂತ ಹೇಳ್ತೇವೆ. ಇದ್ರದ್ದು ಲೈಫ್ ಟೈಮ್ ಬಂದು 60 years ಬರುತ್ತೆ. ಆಮೆ ಅದು ವಯಸ್ಸು 60 years ತನಕ ಬರುತ್ತೆ. ಇದೆಲ್ಲ ಸುಮ್ನೆ ಶೋಗೆ, ಮಕ್ಕಳಿಗೋಸ್ಕರ, ಆಟ ಆಡ್ಲಿಕ್ಕೋಸ್ಕರ, ಏನೋ ಒಂದು ಆರ್ಟಿಫಿಷಿಯಲ್ ನೋಡ್ಲಿಕ್ಕೋಸ್ಕರ, ಅಂದ್ರೆ ಅಟ್ರಾಕ್ಟ್ ಆಗ್ಲಿ ಅಂತ. ಇಲ್ಲೊಂದು ಆರ್ಟಿಫಿಷಿಯಲ್ ಆಮೆನೂ ರೆಡಿ ಮಾಡಿದ್ದಾರೆ, ಟರ್ಟಲ್. ರಿಯಲ್ ಆಮೆನ ಹಿಂಗೋಗ್ ಮುಟ್ಟಿದ್ರೆ ಕೈಯೂ ಇರಲ್ಲ ಅಷ್ಟೇ, ಇದನ್ನ ಆರಾಮಾಗಿ ಮುಟ್ಟಬಹುದು. ಸರ್, ನಿಮ್ಮ ಹೆಸರು? ರಾಘವೇಂದ್ರ. ಸೊ ನೆಕ್ಸ್ಟ್ ಇನ್ನೊಂದು ಸ್ಟಾಲಿಗೆ ಬಂದಿದೀವಿ. ಇಲ್ಲಿ ಬಲೆಗಳು ಮಾತ್ರ ಕಾಣಿಸ್ತಾ ಇದೆ, ಅದ್ರ ಜೊತೆಗೆ ಒಂದು ಆಮೆ ಕಾಣಿಸ್ತಾ ಇದೆ. ಮೀನ್ ಹಿಡಿತಾರೋ ಅಥವಾ ಆಮೆ ಹಿಡಿತಾರೋ ಗೊತ್ತಿಲ್ಲ, ಅವ್ರನ್ನೇ ಕೇಳೋಣ. ಸರ್, ಏನಿದು ಬಲೆಗಳು? ಸರ್, ಇದು ಮೇಡಮ್ ಇದನ್ನ ಟೆಡ್ ಬಲೆ ಅಂತಾರೆ. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಟ್ರೋಲ್ ಬಲೆನ ಯೂಸ್ ಮಾಡ್ತಾರೆ, ಟ್ರೋಲರ್ಗಳಲ್ಲಿ. ಆ ಟೆಡ್ ಅಲ್ಲಿ ಯೂಸ್ ಮಾಡ್ತಾರೆ. ಇದು
ಕಾಂಟೆಂಟ್ ಯೂಸ್ ಮಾಡ್ತಾರೆ. ಹಾ ಹಾ ಇದರಲ್ಲಿ ಆಮೆ ಗಿಮೆ ಏನಾದ್ರು ಬಂದ್ರೆ ಆಟೋಮೆಟಿಕ್ ಆಗಿ ಇದರಿಂದ ಹೊರಗೆ ಬೀಳುತ್ತೆ. ಆಮೆಗಳನ್ನು ಕಾಪಾಡ್ಲಿಕ್ಕೆ ಇದನ್ನ ನಾವು ಮಾಡಿದೀವಿ. ಇದನ್ನ design ಆಮೆಗಳನ್ನ ಹಿಡಿಯೋದಕ್ಕಲ್ಲ, ಕಾಪಾಡೋದಕ್ಕೆ. ಯಾಕಂದ್ರೆ ಸಮುದ್ರದಲ್ಲಿ ಮೀನ್ ಹಿಡಿಬೇಕಾದ್ರೆ ಆಮೆ ಬರುತ್ತೆ, ಅದು ಆರಾಮಾಗಿ ಹೋಗಿ ಅಂತ. ಈ ತರ ಬಲೆಯನ್ನ ready ಹೆಂಗ್ ತಪ್ಪಿಸ್ಕೊಂಡು ಹೋಗುತ್ತೆ ಸರ್ ಇದ್ರಲ್ಲಿ? ಇಲ್ಲಿ ಒಂದು ಇದು ಇದೆ ಮೇಡಮ್, ದಾರಿ ಇದೆ ಹೋಗ್ಲಿಕ್ಕೆ. ಇಲ್ಲಿಂದ ಹಾ ಈ ಕಡೆಯಿಂದ ಒಂದು ದಾರಿ ಇದೆ. ಓಕೆ, ಹಾ ಇದು ಅದಕ್ಕೆ ಗೊತ್ತಾಗುತ್ತಾ ಬಲೆಯಲ್ಲಿ ಆಮೆಗೆ? ಬರ್ಬೇಕಾದ್ರೆ ಗೊತ್ತಾಗುತ್ತೆ. ಅದು ಆಕ್ಚುಲಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಅದು ಹಾ ಇದು ನಾವು ಬಂದಿರೋದು ಎಂಪೇಡ ಕಡೆಯಿಂದ. ಹಾ 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 ಎಂಪೇಡ ಕಡೆಯಿಂದ ಇದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಓಕೆ, ಈಗ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಹಾ ಅದಕ್ಕೆ ಇದು ಗೊತ್ತಿಲ್ಲ. ಬಂದಿದೀವಿ, ಅಲ್ಲಿವರೆಗೂ ತೋರಿಸ್ತೀವಿ ಬಿಡಿ ಸರ್, ಹೋಗ್ಲಿ. ಮಾಡಿ ಮೇಡಮ್. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಶಾಂತ್ ಅನ್ಕೊಂಡು. ಓಕೆ, ನೋಡಿ ಇಲ್ಲಿ ಏಡಿ ಸಾಕಾಣಿಕೆ ಕೃಷಿ ತಾಂತ್ರಿಕತೆ ಅಂತೆ. ಏಡಿ ಹೆಂಗ್ ಸಾಕ್ಬೇಕು, ಯಾವ್ಯಾವ ತರ ಏಡಿ ಸಾಕ್ಬೋದು ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೊಂದೆರಡು ಜೀವಂತ, ಎರಡಲ್ಲ 4 ಇಟ್ಟಿದ್ದಾರೆ ಆಕ್ಚುಲ್ ಆಗಿ. ದೊಡ್ಡ ದೊಡ್ಡ ಏಡಿ, ನಾವು ಕಲ್ಲೇಡಿ ಅಂತ ಹೇಳ್ತೀವಲ್ವಾ, ಆ ತರ ಏಡಿಗಳು. ಸೊ ಈ ತರ ಕೃಷಿ ಮಾಡ್ಕೊಳ್ಳೋರು ಏನಾದ್ರು ಬೇಕಂತ ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಅಂಕೋಲಾ. ನೋಡಿ ಇಲ್ಲಿ ಇದು ಮುರಲ್ ಮೀನು ಉತ್ಪಾದನಾ ಕೇಂದ್ರ ಅಂತೆ. ಅಂದ್ರೆ ಅವರು ಮುರಲ್ ಮೀನುಗಳನ್ನ ಸಾಕ್ತಾರೆ, ಕೊಡೋರಿಗೂ ಕೊಡ್ತಾರೆ. ಅಂದ್ರೆ ಯಾರು ಸಾಕ್ತಾ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ಬೇಕು ಅಂತ ಇದ್ರೆ ಅಂತವರಿಗೆ ಕೊಡೋದಕ್ಕೋಸ್ಕರ ಮುರಲ್ ಕೃಷಿಯನ್ನ ಅವ್ರು ಮಾಡಿ ಬೇರೆಯವ್ರಿಗೆ ಮೀನುಗಳು ಬೇಕು ಅಂದ್ರೆ ಮರಿ ಬೇಕು ಅಂತ ಅಂದ್ರೂ ಕೊಡ್ತಾರೆ. ಇಲ್ಲಿ ಪಾಂಡಲ್ಲಿ ಇಟ್ಟಿದ್ದಾರೆ ಯಾವ ತರ ಇರುತ್ತೆ ಮರಿಗಳು ಅನ್ನೋದನ್ನ ತೋರ್ಸಕ್ಕೆ. ಅದ್ರಲ್ಲಿ ಒಂದು ತುಂಬಾ ಜಾತಿಗಳಿದೆ, ಅಂದ್ರೆ ಜಾತಿಗಳು ಅಂದ್ರೆ ವೆರೈಟೀಸ್. ಸೊ ಅದನ್ನ ಕೂಡ ಅಲ್ಲಿ ತೋರಿಸಿದಾರೆ ನೋಡಿ. ಬೇರೆ ಬೇರೆ ಅಕ್ವೇರಿಯಂಗಳಲ್ಲಿದೆ ಬೇರೆ ಬೇರೆ ರೀತಿ ಮೊರಲ್ಗಳು. ತುಂಬಾ ಆದಾಯ ಬರುತ್ತಂತ ಇದರಿಂದ. ಕರ್ನಾಟಕದ ಫಾರೆಸ್ಟ್ ಗಳಲ್ಲಿ ಇರೋಂತ ಆಮೆಗಳ ಇವೆಲ್ಲ ರಿಯಲ್ ಆಮೆ ಇಲ್ವಾ? ನೋಡಿ ಇಲ್ಲಿ ಕರ್ನಾಟಕದ ಕಾಡುಗಳಲ್ಲಿ ಇರುವಂತಹ ಆಮೆಗಳಂತ ಇವೆಲ್ಲ. ಲಾಗರ್ ಹೆಡ್, ಆಲಿವ್ ರಿಡ್ಲೆ, ಇದ್ಯಾವುದೋ ದೊಡ್ಡದಿದೆ. ಇದು ಏನಕ್ಕೂ ಪ್ರಯೋಜನ ಇಲ್ಲ, ಕಚ್ಚಲ್ಲ. ಅಲ್ಲಿ ಆಕ್ಚುಲ್ ಆಗಿ ಬರ್ದಿದ್ದಾರೆ ಡು ನಾಟ್ ಟಚ್ ಅಂತ, ಆದ್ರೂ ಟಚ್. ಇದ್ಯಾವ್ದಿದು ಹಾಕ್ಸ್ ಬಿಲ್, ಎಲ್ಲ ಒಂದೇ ತರ ಇದೆ. ಅದ್ ಹೆಂಗ್ ಗೊತ್ತಾಗುತ್ತಪ್ಪ ಅವ್ರಿಗೆ ಡಿಫ್ರೆನ್ಸ್? ಇದು ಗ್ರೀನ್ ಟರ್ಟಲ್, ಅವಾಗ್ಲೇ ಒಂದ್ ನೋಡಿದ್ವಲ್ವಾ ಸ್ಕೆಲಿಟನ್, ಇದೇ ಸ್ಕೆಲಿಟನ್. ಅಂದ್ರೆ ಈ ತರ ಆಮೆದು ಸ್ಕೆಲಿಟನ್. ಕಡಲ ಜೀವಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ, ಕಾರವಾರದಿಂದ ಬಂದಿದ್ದಾರೆ ಈ ಸ್ಟಾಲ್ ಹಾಕೊಳ್ಳೋದಕ್ಕೆ. ಒಂದಷ್ಟು ವೆರೈಟಿ ಫಿಶ್ಗಳು ಮತ್ತೆ ಬೇರೆ ಬೇರೆ ಏನೇನೋ ಇಲ್ಲಿ ಎಲ್ಲ ಗ್ಲಾಸ್ ಜಾರ್ಗಳಲ್ಲಿ ಹಾಕಿಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಸರ್, ಇದು ಗಿಟಾರ್ ಫಿಶ್ ಅಂದ್ಬಿಟ್ಟು ಒಳ್ಳೆ ಆಕ್ಟೋಪಸ್ ತರ ಇದೆ. ಆಕ್ಟೋಪಸ್ ತರನೇ, ಬಟ್ ಬಾಟಮ್ ಡುಲ್ಲರ್ ಕೆಳಗಡೆ ಇರ್ತದೆ. ಓಕೆ ಓಕೆ, ಅಂದ್ರೆ ಮೇಲ್ಗಡೆ ಬರಲ್ಲ, ಸರ್ಫೇಸ್ ಬರೋದೇ ಇಲ್ಲ. ನಾರ್ಮಲ್, ಬಟ್ ಸೀ ಶೋರ್ ಅಲ್ಲೇ ಸಿಗುತ್ತೆ. ಓಕೆ ಓಕೆ, ಇದು ಜೈಂಟ್ ರಿವರ್ ಪ್ರಾನ್ ಅಂದ್ಬಿಟ್ಟು ರಿವರ್ ಅಲ್ಲಿ ಸಿಗುತ್ತೆ ಮೇಡಮ್. ಓಕೆ, ತಿನ್ನೋದು. ಹಾ ಮೇಡಮ್. ಇದೇನ್ ಗಾಜು ತುಂಬಾ ಕೂತ್ಕೊಂಡಿದೆ. ಇದು ಪಾರ್ಕಿಪೈನ್ ಫಿಶ್ ಅಂದ್ಬಿಟ್ಟು ಮೇಡಮ್. ಹಾ, ಮುಳ್ಳಂದಿ ತರ ಇದೆ ಲಿಟ್ರಲಿ. ನೋಡಿ ಅಲ್ಲಿ ಪಾರ್ಕಿಪೈನ್, ನಾವು ಮುಳ್ಳಂದಿಗಳನ್ನ ನೋಡ್ತೀವಲ್ಲ ಹಂಗೆ ಇದೆ. ಸತ್ತೋಗಿರೋದಲ್ಲ ಅದೆಲ್ಲದೂನು. ಹಾ ಮೇಡಮ್, ಎಲ್ಲ ಕನ್ಸರ್ವ್ಡ್. ಓಕೆ, ಇದೇನಿದು? ಇದು ಸಕ್ಕರ್ ಫಿಶ್ ಅಂದ್ಬಿಟ್ಟು ಮೇಡಮ್. ಸಕ್ಕರ್ ಫಿಶಿಂಗ್ ಅಂತ ಮೇಡಮ್. ಇದ್ರದ್ದು ಹಿಂದ್ಗಡೆ ಇದೆ ನೋಡಮ್, ಅದು ಅಂದ್ರೆ ಈಗ ತಿಮಿಂಗ್ಲ ಅದಕ್ಕೆಲ್ಲ ಹಿಂಗೆ ಅಟ್ಯಾಚ್ ಆಗುತ್ತೆ ಮೇಡಮ್. ಇಲ್ಲಿ ನೋಡಿ. ಓಕೆ ಓಕೆ, ಓಕೆ. ಇದು ಸಾಫ್ಟ್ ಫಿಶ್ ಅಂತ ಅನ್ಬೋದು. ಮುಂದೆ ಗರಗಸ ಇದೆ. ಓಕೆ, ಇದು ಮೊರೆ. ಮೊರೆ ಇಲ್ಲ. ಈಲ್ಗಳನ್ನ ಬ್ಲಾಕ್ ಅಲ್ಲೇ ಜಾಸ್ತಿ ನೋಡಿದೀವಿ, ತುಂಬಾ ಉದ್ದ. ಇದು ಹಿಂಗ್ ಸುತ್ಕೊಂಡಿರೋದಕ್ಕೆ ಅದೇ ತರನ ಅಂತ ಗೊತ್ತಾಗ್ತಿಲ್ಲ. ಇದು ಹ್ಯಾಮರ್ ಹೆಡೆಡ್ ಶಾರ್ಕ್ ಮೇಡಮ್. ಓಕೆ, ಅದು ಫಿಶ್ಗಳು ಗ್ಲಾಸ್ ಜಾರ್ ಅಲ್ಲಿ ಹಾಕಿರೋದಕ್ಕೆ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ. ಇದೇನಿದು? ಇದು ಟರ್ಟಲ್ಸ್ ಡೆವಲಪ್ಮೆಂಟ್ ಮೇಡಮ್, ಲೈಫ್ ಸ್ಟೈಲ್ ಡೆವಲಪ್ಮೆಂಟ್. ಎಗ್ ಹುಟ್ಟುತ್ತಾ ಹೆಂಗಿರುತ್ತೆ? ಎಗ್ ಹ್ಯಾಚ್ಲಿಂಗ್, ಎಗ್ ಇಂದ ಹೊರಗೆ ಬಂದಿರೋದು. ಇದನ್ನ ರಿಲೀಸ್ ಮಾಡಕ್ ರೆಡಿ ಆಗಿರೋದು. ಓಕೆ ಓಕೆ, ಇದೆಲ್ಲ ಏನಿದು? ಬೋಟ್ಸ್? ಇದು ಬೋಟ್ಸ್ ಮೇಡಮ್. ಇದು ಟ್ರಾಲರ್ಸ್ ಅಂತ ಅಂದ್ಬಿಟ್ಟು ಮೇಡಮ್. ಇದನ್ನ ಯೂಸ್ ಮಾಡ್ಕೊಂಡೆ ಫಿಶಿಂಗ್ ಮಾಡೋದು. ಹಿಂಗೆ ಎಳ್ಕೊಂಡ್ ಬರದಾ? ಇಲ್ಲ ಇಲ್ಲ, ಅದು ಬಾಟಮ್ ಅಲ್ಲಿ ಎಳ್ಕೊಂತ ಬರ್ತೀವಿ. ಓಕೆ, ಅಂದ್ರೆ ಇದು ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಅದನ್ನ ಎತ್ಕೊಂಡು ಹೋಗ್ತಾರೆ. ಇದೆಲ್ಲ ಟ್ರೆಡಿಷನಲ್ ಬೋಟ್. ಹಾ ಹಾ, ಸಣ್ಣ ಸಣ್ಣ ಮೀನುಗಾರರೆಲ್ಲ ಯೂಸ್ ಮಾಡೋದು. ಹಾ, ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಅಲ್ಲಿ ಇಟ್ಟಿದ್ದಾರೆ ಸ್ಟಾಲ್, ಯಾವ ತರ ಟ್ರಾಲ್ಸ್ ಎಲ್ಲ ಇರುತ್ತೆ ಅಂತ. ಇದೆಲ್ಲ ಇದು ಅದೇ ಅಲ್ಲ? ಸೇಮ್ ಮೇಡಮ್, ಇವೆಲ್ಲ ಸೇಮ್, ಬಟ್ ಡಿಫ್ರೆಂಟ್ ಪರ್ಪಸ್ ಯೂಸ್ ಮಾಡ್ತಾರೆ. ಡಿಫ್ರೆಂಟ್ ಪರ್ಪಸ್ ಅಂದ್ರೆ
ಅಂದ್ರೆ ಕೆಲವೊಂದು ಸರ್ಫೇಸ್ ಫಿಶಿಂಗ್ ಇರ್ತೈತಿ, ಕೆಲವೊಂದು ಬಾಟಮ್ ಫಿಶಿಂಗ್ ಇರ್ತೈತಿ, ಕೆಲವೊಂದು ಫುಲ್ ಮಿಡ್ಲ್ ಎರಡರ ಮಧ್ಯೆ ಕೆಲವೊಂದು ಅನಿಮಲ್ಸ್ ಗಳು ಮಿಡ್ಲ್ ಅಲ್ಲಿ ಅಷ್ಟೇ ಇರ್ತದೆ. ಈ ಸಣ್ಣ ಸಣ್ಣ ಟ್ರಾಲರ್ ಗಳು ಏನಿರುತ್ತೆ ಇವೆಲ್ಲ ತುಂಬಾ ಡೀಪ್ ಸಿಗ್ ಹೋಗಲ್ಲ ಅಲ್ಲ, ಸೆಂಟರ್ ಹೋಗಲ್ಲ. ಜಸ್ಟ್ 1-2 ಕಿಲೋಮೀಟರ್ಸ್ ಒಳಗೆ ಫಿಶಿಂಗ್ ಮಾಡ್ಕೊಂಡ್ ಬರ್ತಾರೆ. ಏನಿದು? ಇದು ಹಾರ್ಸ್ ಕ್ರಾಬ್ ಅಂತ ಮೇಡಮ್. ಈ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಸಿಗಲ್ಲ, ಈಗೆಲ್ಲೂ ಇದು ಕಾಮನ್ ಆಗಿ ನಮ್ಮಲ್ಲಿ ಸಿಗೋದಿಲ್ಲ. ಇದು ಎಕ್ಸ್ಟೆಂಟ್ ಆಗಿದೆ ಅಂತ ಹೇಳ್ತಾರೆ. ಇದು ಒಂದೇ ಅನಿಮಲ್ ಇದುವರೆಗೂ ಒಂದು ಸರಿನೂ ಅದ್ರದ್ದು ಮಾಡಿಫಿಕೇಶನ್ ಮಾಡ್ಕೊಳ್ದಂಗೆ ಇದ್ದಿದ್ದು ಅಂದ್ರೆ ಲೈಕ್ ಎಲ್ಲ ಅನಿಮಲ್ಸ್ ನಾವೆಲ್ಲ ಹಿಂಗ್ ಮುಂಗಿಂದ ಮಾನವಾಗಿದೀವಲ್ಲ, ಹಾರ್ಸು ಕ್ರಾಬ್ ಅಂತ ಇದು ಯಾವಾಗೂ ಅಂದ್ರೆ ಮಾಡಿಫಿಕೇಶನ್ ಆಗೇ ಇಲ್ಲ ಅದು. ಅದು ನಿಮ್ ರಿಸರ್ಚ್ ಗಳ ಪ್ರಕಾರ? ಓಕೆ. ಇಲ್ಲೂ ಅದೇ ಎಲ್ಲ ಇರೋದು? ಸೇಮ್ ಬಲೆ ಆಲ್ರೆಡಿ ಮೀನಿದೆ, ಬೇಕಾ? ಒಂದ್ ಕಡೆಯಿಂದ ಆರ್ಡರ್ ವೈಸ್ ತೋರಿಸಿದ್ದಾರೆ. ಒಂದು ಬೋಟ್ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದೆಲ್ಲ ಪ್ರೋಸೆಸ್ ಅನ್ನ ದಾಟ್ಕೊಂಡು ಬರಬೇಕು ಅಂತ ಹೇಳಿ ಫಸ್ಟ್ ಒಂದು ಅಸೆಂಬ್ಲಿ ಮಾಡ್ಕೊಂತಾರೆ. ಅದಾದ್ಮೇಲೆ ಅದಕ್ಕೆ ಎಂಜಿನ್ ಫಿಟ್ ಮಾಡ್ತಾರೆ, ಆಮೇಲೆ ಟೆಂಪ್ಲೆಟ್ಸು, ಆಮೇಲೆ ಹಲ್ ಪ್ಲಾಂಕ್ಸ್ ಅಂತೆ. ಅದಾದ್ಮೇಲೆ ಒಂದು ಬೋಟ್ ಮಾಡೆಲ್ ರೆಡಿ ಆಗತ್ತೆ. ಫೈನಲಿ ಅದಕ್ಕೆ ಕಲರ್ ಗಿಲರ್ ಎಲ್ಲ ಹೊಡೆದು ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಸಿಕ್ಸಿ ಕಳಿಸ್ತಾರೆ ಮೀನ್ ಹಿಡಿಯಕ್ಕೆ. ಎಲ್ಲಾ ಕಡೆ ನೋಡಿ, ಇಲ್ಲಿ ಬೋಟಿಗೆ ಅಂದ್ರೆ ಟ್ರಾಲ್ಸಿಗೆ ಎಲ್ಲಾ ಕಡೆಯಿಂದ ಬಲೆನ ಹಿಂಗ್ ನೇತಾಕಿದ್ರೆ ಇದ್ಯಾವ್ದೋ ಹೊಸದಾಗಿ ಬಲೆ ಮೇಲ್ಗಡೆ ಬೋಟ್ ಕೂರ್ಸೋರೆ. ಇದೇನಣ್ಣ? ಆಕ್ಚುಲಿ ಸರ್ಫೇಸ್ ಅಲ್ಲಿ ಇರುತ್ತೆ ಮೇಡಮ್. ಈಗ ಒಂದು ಸ್ಕೂಲ್ ಫಿಶ್ ಒಂದು ಗ್ರೂಪ್ ಗೆ ಸ್ಕೂಲ್ಸ್ ಅಂತೀವಿ. ಒಂದು ಸ್ಕೂಲ್ ಫಿಶ್ ಐಡೆಂಟಿಫಿಕೇಶನ್ ಮಾಡಿದಾಗ ಏನ್ ಮಾಡ್ತಾರೆ, ಬೋಟ್ ಅವರು ಒಂದು ಸರೌಂಡಿಂಗ್ ಅಲ್ಲಿ ನೆಟ್ ಬಿಟ್ಕೊಂತ ಬರ್ತಾರೆ. ಅದೊಂದು ಬಾಕ್ಸ್ ತರ ಹಿಂಗೆ ಮಧ್ಯ ಫಿಶ್ ಇತ್ತು ಅಂದ್ರೆ ಇದ್ರ ಮೇಲ್ಗಡೆ ಸುತ್ತ ನಾವು ನೆಟ್ ಬಿಡ್ತೀವಿ. ನೆಟ್ ಬಿಟ್ಟಾದಾಗ ಮಧ್ಯ ಫಿಶ್ ಎಲ್ಲ ಇರುತ್ತೆ. ಲಾಸ್ಟ್ ಏನ್ ಮಾಡ್ತಾರೆ, ಇದನ್ನ ಕ್ಲೋಸ್ ಮಾಡ್ತಾ ಬರ್ತಾರೆ, ಟೈಟ್ ಮಾಡ್ತಾ ಬರ್ತಾರೆ. ಫಿಶ್ ಎಲ್ಲ ಮಧ್ಯ ಉಳ್ಕೊಳತ್ತಲ್ಲ, ಲಾಸ್ಟ್ ಏನ್ ಮಾಡ್ತಾರೆ, ಇದನ್ನ ಟೈಟ್ ಮಾಡ್ಕೊಂತ ಬರ್ತಾರೆ. ಎರಡು ಮಾಡ್ತಾ ಮಧ್ಯ ಕ್ಯಾಚ್ ಆಗ್ತೈತಿ. ಆಮೇಲೆ ಅದನ್ನ ಅಪ್ಲೋಡ್ ಮಾಡಿ. ಮೇಡಮ್ ಅರವಿಂದ್ ಅಂತ ಮೇಡಮ್. ಎಲ್ಲ ಫಿಶ್ ಅದು ಇದು ಅದ್ರ ಬಗ್ಗೆ ತಿಳ್ಕೊಂಡ್ ಬಂದ್ವಿ. ಇಲ್ಲಿ ದೊಡ್ಡದೊಂದು ಪಾಂಡ್ ರೆಡಿ ಮಾಡಿದ್ದಾರೆ, ಅದ್ರಲ್ಲಿ ಫಿಶ್ ಕೂಡ ಬಿಟ್ಟಿದ್ದಾರೆ. ಸುತ್ತ ಫುಲ್ ನೆಟ್ ಹಾಕಿದ್ದಾರೆ, ಬೇರೆ ಬೇರೆ ತರ ನೆಟ್ ಅಂತೆ. ಆ ಯಾವ್ದೇ ತರ ನೆಟ್ ಅಂತ ನಮಗೆ ಗೊತ್ತಿಲ್ಲ. ಸೊ ಅವ್ರನ್ನೇ ಕೇಳೋಣ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ಸರ್ ನಮಸ್ತೆ. ದೊಡ್ಡ ಪಾಂಡ್ ಹಾಕೊಂಡಿದೀರಾ ಇಲ್ಲಿ, ಯಾವ ಕಡೆಯಿಂದ? ಸರ್ ಬೆಂಗಳೂರಿಂದ ಬಂದಿರೋ ಮೇಡಮ್. ಬೆಂಗಳೂರಿಂದ? ನೀವ್ ಹೇಳಿದಿರ ಮುಂಚೆ ನಿಮ್ ಜೊತೆನೆ ಬರ್ತಿದ್ವಾ ನಾವು? ಬರ್ಬೇಕಾಯ್ತಲ್ಲ ಕರ್ಕೊಂಡ್ಬರ್ಬೋದು. ಫಿಶ್ ಇದೆ ಇದರಲ್ಲಿ ಕೈ ಕಾರ್ಪ್ ಇದೆ, ಏನೋ ಎಲ್ಲೋ ಕೈ ಕಾರ್ಪ್ ಇದೆ, ವೈಟ್ ಕೈ ಕಾರ್ಪ್ ಇದೆ, ಅದೇ ಮಾಶೀರ್ ಇದೆ ಇದರಲ್ಲಿ. ವೈಟ್ ಇದೆ ನೋಡಿ ಮೇಡಮ್, ಅಲ್ಲಿ ಮಾಶೀರ್. ಅದು ಕಾವೇರಿ ನದಿ ಮೀನು ಮೇಡಮ್. ಅವು ನದಿ ಮೀನು? ನದಿ ಮೀನು ನಮ್ಗೆ ಕಾವೇರಿಯಲ್ಲಿ ಮಾತ್ರ ಸಿಗುತ್ತೆ ಅಷ್ಟೇ, ಬೇರೆ ಕಡೆ ಎಲ್ಲಿ ಸಿಗ. ದೇವ್ರ ಮೀನು ಅಂತಾರ ಮೀನ್ಗೆ. ನಮ್ ಕಡೆ ನದಿಗಳಲ್ಲಿ ಅಂದ್ರೆ ಇದು ದೇವಸ್ಥಾನದ್ದು ಏನಂತಾರಪ್ಪ, ಅದೇ ಬರ್ತಾ ಇಲ್ಲ. ಅಲ್ಲಲ್ಲ, ದೇವಸ್ಥಾನದ ಮುಂದೆ ಏನಿರುತ್ತದು? ಕೊಳ್ಳ 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 ಕಲ್ಯಾಣಿ. ಕಲ್ಯಾಣಿ ಸೂಪರ್ ಅಣ್ಣ ನೀನು. ಕಲ್ಯಾಣಿಲಿ ಇರುತ್ತಲ್ಲ ಆ ತರ ಫಿಶ್ ಗಳೆಲ್ಲ ಇದೆ ನೋಡಿ. ನಮ್ ಕಡೆ ಮಾತ್ರ ಸಿಗದಂತೆ, ಅಂದ್ರೆ ಕಾವೇರಿ ಭಾಗದಲ್ಲಿ. ಇದು ಬಂದು ಫ್ರೇಮ್ ಇರುತ್ತೆ, ಕಬ್ನ ನಟ್ಟಬಲ್ ಸಿಸ್ಟಮ್ ಅಲ್ಲಿ. ಇದು ಮನೇಲಿ ಹಿಂಗ ಹಾಕೋಬೋದಾ ಸುಮ್ನೆ? ಎಷ್ಟು ವರ್ಷ ಇರುತ್ತೆ? ಎಷ್ಟು ವರ್ಷ ಬೇಕಾಗಿರುತ್ತೆ? ಈ ಪ್ಲಾಸ್ಟಿಕ್ ಟಾರ್ಪಲ್ ಕವರ್ ಎಲ್ಲ ಟಾರ್ಪಲ್ ಕೆಳಗೆ ಹಾಕಿದೀವಿ, ನೀರ್ ತುಂಬ್ಕೊಂಡಿದೀವಿ. ಭೂಮಿ ಇದೆ, ಇದೆಲ್ಲ ಭೂಮಿ ಕೆಳಗೆ ಈ ತರ ಭೂಮಿಲಿ ಹಾಕಿದೀವಿ. ನಿಮ್ ಬೇಡ ಅಂದ್ರೆ ನಟ್ಟು ಬಲ್ಟ್ ಬಿಚ್ಚಿ ಬೇರೆ ಕಡೆ ಹಾಕೊಬಹುದು. ಓಕೆ ಓಕೆ. ಎಲ್ಲಿಗ್ ಬೇಕಾದ್ರೂ ಶಿಫ್ಟ್ ಮಾಡುವಂತ ಪಾಂಡ್ ನೋಡಿ, ಹಿಂಗ್ ಬೇಕು ಅಂದ್ರೆ ತಗೋಬಹುದು. ಮೇಡಮ್ ಇಲ್ಲಿ ಇದಲ್ಲ, ಇದು ಬಿಡೋ ಬಲೆ ನೈಟ್ ಅಲ್ಲಿ ಬಿಡೋದು. ಇದು ನೈಟ್ ಅಲ್ಲಿ ಮಾತ್ರ? ನೈಟ್ ಡೈಲಿ ಬಿಡ್ತವೆ. ಇದು ಬಂದು ಮಿನಿಮಮ್ 1 kg ಇಂದ ಸ್ಟಾರ್ಟ್ ಆಗುತ್ತೆ. 1 kg ಇಂದ 2-3 kg ವರೆಗೂ ಬೀಳ್ತಾವೆ ಇದ್ರಲ್ಲಿ. ಚಿಕ್ಕ ಮೀನ್ಗಳೆಲ್ಲ ತಪ್ಪಿಸ್ಕೊಂಡ್ ಬರ್ತವೆ, ದೊಡ್ಡದಾದ್ರೆ ನಮ್ ಕಡೆ ಬಿಡೋದಿಂದ ಕೆರೆಗಳಿಗೆ ಬಿಡೋದು. ಅಲ್ಲಿದೆ ನೋಡಿ ಮೇಡಮ್, ಲಾಸ್ಟ್ ಅಲ್ಲಿ ಅದು 120. ಅದು ಅರ್ಧ kg ಇಂದ ಹಿಡ್ಕೊಂಡು 2-3 kg 4 kg ವರೆಗೂ ಬೀಳುತ್ತೆ. ಇದ್ರಲ್ಲಿ ಅಷ್ಟೇನೆ. ಇದ್ರಲ್ಲಿ 1 kg ಮಿನಿಮಮ್ 1 kg ಇಂದ 2 kg 3 kg 5 kg. ಎಷ್ಟು ವರ್ಷ ಬಳಕೆ ಬರ್ತದೆ ಒಂದು ನೆಟ್? ಈ ನೆಟ್ ಬಂದು ಇದೆಲ್ಲ ಮೀನ್ ಜಲ್ದಿ ಬಿದ್ದೋಗುತ್ತೆ, ನೆಟ್ ಬಾಳಿಕೆ ಕಮ್ಮಿ. ಇದು ಅಮ್ಮಮ್ಮ ಅಂದ್ರೆ 2 ತಿಂಗಳು 3 ತಿಂಗಳು ಅಷ್ಟೇ ಯೂಸ್ ಮಾಡೋದು. ಅಲ್ಲಿ ಎತ್ ಆಗೋದಷ್ಟೇ. ಯಾಕೆ ಕಸ ಕಡ್ಡಿ ಇರೋ ಒಳಗೆ ಕೆರೆಗೆ ಬಿಡ್ತೀರಾ? ಇದು ದೊಡ್ಡ ಮೀನ್ ಬಿದ್ದೋಗ್ಬಿಡ್ತದಲ್ಲ, ಜಲ್ದಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿದೆ ನೋಡಿ ಮೇಡಮ್, ಅದು ಕ್ಯಾಸ್ಟ್ ನೆಟ್. ಅದು ಬೀಸಬಲೆ ಅಂದ್ಬಿಟ್ಟು ಈ ಅರಿಯ ನೀರಲ್ಲಿ ಹೊಡೆಯ ಅಂತದ್ದು. ಅದು ಏನು ಅರಿಯ ನೀರಲ್ಲಿ ಹೊಡ್ಬಿಟ್ಟು ದಪ್ಪ ದಪ್ಪ ಮೀಳ್ತಾವ ಬಂಡೆಗಳಲ್ಲಿ, ಒಳಗೆ ಮುನಿಗಿ ಎಲ್ಲಾ ಮೀನ್ ಬಂಡೆಯಿಂದ ಎದ್ದೋರ್ಸೋದು. ನಾಳಿಕೆ ಎದ್ಸ ಅಲ್ಲೇ ಅರಿಯನ್ನ ನಾಳಿಕೆ ಎದ್ದಲ್ಬೇಕಾಗ ಸುತ್ತಾ ಇರ್ತಾರೆ, ಹೀಗೆ ಸುತ್ತಿ ಮೇಲೆಗೆ ಆಚೆ ಹೇಳ್ಕೊಂಡ್ಬರ್ತಾರೆ ನೋಡಿ ಮೇಡಮ್. ಇದೆಲ್ಲ ಇದು ನೀರಲ್ಲಿ ತುಂಬಾ ಫಾಸ್ಟ್ ಬರ್ತಾ ಇರುತ್ತೆ ನೀರು. ಅವ್ ಮೀನ್ ಹಿಡಿಬೇಕು, ಅವಾಗ ತೂಕ ಇರ್ಬೇಕು. ಇದು ಸಮುದ್ರದಲ್ಲಿ ಹರಿಯೋ ನೀರಲ್ಲಿ ಇದು ಎಷ್ಟೇ ಹರ್ಕೊಂಡ್ ಹೋದ್ರು ಇದು ಹಾಕಿದ್ರೆ ಒಂದ್ ಮೀನ್ ಕಟ್ ಆಗೋದಿಲ್ಲ. ಇದ್ರಲ್ಲಿ ಇದು ಜಲ್ದಿ ಹೋಗಿ ಕುತ್ಕೊಂಡ್ರಿ, ಏನಕ್ಕಂದ್ರೆ ಇದು ಇಷ್ಟಿಷ್ಟೇ ವೆಯ್ಟ್ ಮಾಡಿದೀವಿ. ಇದು ಎಲ್ಲ ಸ್ಟೀಲ್. ಇದು ಇದ್ರಲ್ಲಿ ಬಂದು ಅಮ್ಮಮ್ಮ ಅಂದ್ರೆ 3/4 kg ಇಂದ ಹಿಡ್ಕೊಂಡು 100 kg ವರೆಗೂ ಬರ್ತದೆ. 100 kg ವರೆಗೂ ಮೀನ್ನ ಆರಾಮಾಗಿ ಹಿಡಿಬಹುದು ನೋಡಿ. ಅಷ್ಟ್ ಚೆನ್ನಾಗಿದೆ.
ಇದು ಆಮೇಲೆ ಟೈಟ್ ಮಾಡ್ಕೋತೀರಾ ಅಲ್ವಾ? ಅದನ್ನ ಬೀಸ್ ಆದ್ಮೇಲೆ ಮೇಲ್ಗಡೆ ಇಲ್ಲ ಮೇಡಮ್ ಟೈಟ್ ಆಗೋದಿಲ್ಲ. ಗೊರ್ದಿ ಪಡಿ ಇದೇ ಕವರ್ ಆಗಿರ್ತದೆ ನೋಡಿ, ಎಲ್ಲ ಮೀನ್ ಇಲ್ಲಿ ಬಂದ್ಬಿಡುತ್ತೆ. ಓ ಹಿಂಗ್ ಇದ್ರೊಳಗಡೆ ಬೀಳೋದು, ಇದ್ರೊಳಗೆ ಬಂದ್ಬಿಡುತ್ತೆ ಎಲ್ಲ. ಓ ನಾನು ಇಷ್ಟು ದಿನ ಅನ್ಕೊಂಡಿದ್ದೆ ಮೇಲ್ಗಡೆಯಿಂದ ಟೈಟ್ ಮಾಡ್ಕೋತಾರೆ ಅಂತ. ಆ ತರನ್ ಇದೆ. ಇದು ಬಂದು ಮೀನ್ ಏನಾಗುತ್ತೆ ಅಂದ್ರೆ ನುಗ್ಗಕ್ ಹೋಗುತ್ತಲ್ಲ ಅರಿಯ ನೀರಲ್ಲಿ, ಅವಾಗೆಲ್ಲ ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅವಾಗ ಹಿಂದಕ್ಕೆ ಮುಂದಕ್ಕೆ ಪಾಸ್ ಆಗೋದಿಲ್ಲ ಅದು. ಎಲ್ಲ ಹೆಂಗೆ ಟ್ರಿಕ್ಸ್ ಇಲ್ಲೇ ಲಾಕ್ ಮಾಡ್ಕೊಬಿಡೋದು ಇದ್ರಲ್ಲೇ. ಎಲ್ಲ ಲಾಕ್ ಆಗ್ಬಿಡುತ್ತೆ. ಸಖತ್ತಾಗಿದೆ ಡಿಸೈನ್ ಇದು. ಎಷ್ಟು ಇದೆಲ್ಲ ನೆಟ್ಗಳು? ಒಂದ್ ನಟ್ ಬಂದು 15,000 20,000. ಬಾ ಹಂಗೆ ಕೇಳೋದ್ ಬೇಡ. ಹಿಂಗ್ ಹಾಕಿ ಹಿಂಗ್ ಇರ್ಕೊಂಡ್ಬಿಟ್ರೆ ಅಲ್ಲಿ ಮೀನ್ ಇದೆ ಅನ್ಕೊಳ್ಳಿ, ಹಿಂಗ್ ಹಾಕಿ ಇರ್ಕೊಂಡ್ಬಿಟ್ರೆ ಹಿಂಗೆ ಅದು ಅಲ್ಲೇ ಇರುತ್ತೆ, ಕೈಲಿ ಇರ್ಕೊಳ್ಳೋದು ಅಷ್ಟೇ. ನೀವು ಬಗ್ಗೆ ಮೇಡಮ್ ಸ್ವಲ್ಪ ಇರ್ಕೊಳ್ಳಿ ಮೇಡಮ್ ಬಗ್ಗೆ ಅಂತ ರಿಯಲ್ ಮೀನ್ ಇದೆ ಅನ್ನೋ ರೇಂಜ್ ಫೀಲ್ ಮಾಡಿಸ್ತಾರೆ. ಇದ್ರಲ್ಲಿ ಬಂದು 1/4 kg ಇಂದ ಹಿಡ್ಕೊಂಡು 20-30 kg ಹಿಡಿಬಹುದು. ಎಲ್ಲ ಧೂಳ ಆಗ್ಬಿಟ್ಟಿದೆ ಎಲ್ಲ ಫುಲ್ಲು. ನಾವೇ ಧೂಳಾಗಿ ಹೋಗಿದೀವಿ 10 ನಿಮಿಷಕ್ಕೆ. ನೋಡಿ ಈ ನಟ್ಟಿದಲ್ಲ ಮೇಡಮ್, ಇದು ಅರಿಯ ನೀರು ಸುಮ್ನೆ ಕೆರೆಲಾಗ್ಲಿ ಎಲ್ಲ ನಲ್ಲಿ ಬಿಸಾಕ್ಬಿಟ್ರೆ ಅಲ್ಲೇ ಮೆತ್ಕೊಂಡ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಇದು ದಪ್ಪ ಇರುತ್ತೆ ದಾರ, ಇಲ್ಲಿ ಸಣ್ಣ ಇರುತ್ತೆ, ಅಲ್ಲಿಂದ ಸಣ್ಣ ಇರುತ್ತೆ, ಅಲ್ಲಿಂದ ಸಣ್ಣ ಇರುತ್ತೆ ದಾರ. ತಲೆ ಕೂದಲು ಅದೇನಾಗುತ್ತೆ, ಮೀನ್ ಬಂದು ಅಲ್ಲಿ ಲಾಸ್ಟ್ ಇದೆಲ್ಲ ಜಂಪ್ ಆಗೋ ಟೈಮ್ ಕೆಲವು ಮೀನೆಲ್ಲ ಬಂದು ಸಿಗಾಕೊಂಡ್ಬಿಡುತ್ತೆ ಮೇಲ್ಗಡೆ. ನೋಡಿ ಆ ಸಣ್ಣ ದಾರ ಮಾಡಿದ್ಯಲ್ಲ, ಕಷ್ಟನೇ ಇರೋದಿಲ್ಲ. ಮೀನ್ ಎಲ್ಲ ಈ ದೊಡ್ಡ ದಾರ ಎಳಿಬೇಕು ಅಂತ ಅಂದ್ರೆ ಅದೇನು ಡ್ಯಾಮೇಜ್ ಆಗೋದಿಲ್ಲ. ಮೀನೆಲ್ಲ ಸಿಗಾಕೊಂಡ್ಬಿಟ್ಟಿರುತ್ತೆ ಅಲ್ಲಿ. ತುಂಬಾ ದಪ್ಪ ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಪಾಸ್ ಆದ್ರೆ ಇಲ್ಲಿ ಬಂದ್ಬಿಡುತ್ತೆ. ನೋಡಿ ಈ ಮೂಲೆ ಬಂದ್ಬಿಡುತ್ತೆ ಅಂದ್ರೆ ಮೀನು. ಇದೇನಾಗುತ್ತೆ ನಾವ್ ಎಳೆಯೋ ಟೈಮಲ್ಲಿ ಇದೆಲ್ಲ ಫುಲ್ ಕವರ್ ಆಗ್ಬಿಡ್ತದೆ ಹಿಂಗೆ, ಇನ್ನ ಮೇಲಕ್ಕೆ ಹೋಗುತ್ತೆ. ನೋಡಿ ಇದು ಮಂಕ್ರಿ ತರ ನೋಡಿ ಹಿಂಗ್ ಕವರ್ ಆಗುತ್ತೆ. ಇದು ದಪ್ಪ ಮೀನ್ ಬಂದು ಇನ್ನೇನಿಲ್ಲ ಇದ್ರಲ್ಲಿ. ಥ್ಯಾಂಕ್ ಯು ಅಂಕಲ್. ನಿಮ್ಮ ಹೆಸರು? ಬೆಂಗಳೂರಿಂದ. ಬೆಂಗಳೂರವರು. ಮತ್ಸ್ಯ ಮೇಳದ ಕೊನೆ ಸ್ಟೇಜಿಗೆ ಬಂದಿದ್ದೀವಿ. ಅಂದ್ರೆ ಒಂದಷ್ಟು ಸೇಷಲ್ ನ ಇಲ್ಲಿ ಶೋಕೇಸ್ ಮಾಡ್ತಾ ಇದ್ದಾರೆ. ತುಂಬಾ ವೆರೈಟೀಸ್ ಇದೆ. ಸೊ ಈಟೇಬಲ್ ನಾನ್ ಈಟೇಬಲ್, ಈಗ ನಾವೆಲ್ಲ ಈ ಕವಡೆಗಳು ಅಂತೆಲ್ಲ ಏನ್ ನೋಡಿರ್ತೀವಿ ರೆಗ್ಯುಲರ್ ಆಗಿ, ಅದ್ರಲ್ಲೇ ತುಂಬಾ ವೆರೈಟೀಸ್ ಇದೆ. ಸೊ ನೋಡ್ತಾ ಹೋಗೋಣ ಯಾವ್ದು ಇದೆ ಅಂತ ಹೇಳಿ. ಸರ್ ಪ್ಲೀಸ್ ಎಕ್ಸ್ಪ್ಲೈನ್. These all are from the sea. This is calling cowries. We are calling cowries. Okay. Cowrie means in Kannada or Malayalam, kavadi bolta hai isko. हाँ कवड़े. हाँ. Kavadi. सब मेडिसिनल पर्पस, मेडिसिन के लिए यूज करता है पूरा. मेडिसिन को यूज ಮಾಡ್ತಾರಂತೆ ಕವಡೆನ. ಫಸ್ಟ್ ಟೈಮ್ ನನಗೆ ಗೊತ್ತಾಗ್ತಾ ಇರೋದು. और ओके. पुराना जमाने पे कैश के रूप में भी ये मनी को यूज करता था. ಕ್ಯಾಶ್ ರೂಪದಲ್ಲಿ ಇದನ್ನ ಯೂಸ್ ಮಾಡ್ತಿದ್ರಾ? ಐ ಮೀನ್ ಹಿಂದೆ ಇದನ್ನ ಕ್ಯಾಶ್ ರೂಪದಲ್ಲೂ ಕೂಡ ನಾವು ಯೂಸ್ ಮಾಡ್ತಾ ಇದ್ವಂತೆ. ಹಾಗೆ ಇದನ್ನ ಮೆಡಿಸಿನ್ ಗೂ ಕೂಡ ಯೂಸ್ ಮಾಡ್ತಾರಂತೆ. ಸರ್ ನೇಮ್? इसको मनी कौरी बोलता है इसको. हाँ ओके ओके. एंड ये कौरी है ना, हाँ टेंपल पे पूजा करने के लिए यूज करता है ये वाला. ಇದು ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಇಡುವಂತದ್ದು. ಓಕೆ. ये भी उसी तरह का एक कौड़ी है. ಲಕ್ಷ್ಮಿ ಕವಡೆ. लक्ष्मी कौड़ी. हाँ हाँ ಇದು ಲಕ್ಷ್ಮಿ ಕವಡೆ. ಲಾಸ್ಟ್ 2-3 ಪೂಜೆ ಟೈಮಲ್ಲೆಲ್ಲ ನಾನು ಯೂಸ್ ಮಾಡಿದ್ದೆ ಅಲ್ಲ ಆ ತರದ್ದು. ಓಕೆ. ಇದು इसी तरह का 22 टाइप्स ऑफ कौड़ीज हियर नाउ. हाँ कवड़े ಅಂತ. टाइगर कौड़ी बोलता है इसको. इसका ये ना टीथ है इसका, सबको है इसको. ಓಕೆ. ಹಾ ಹಲ್ಲು ಅಂತ ಇದು ನೋಡಿ. ಇದು ಹಲ್ಲು ಅಂತ ಇಷ್ಟು ದಿನ ನಂಗೆ ಗೊತ್ತಿರಲಿಲ್ಲ. अरेबियन कौड़ी बोलता है उसको. अरेबियन कौड़ी. हाँ इधर तक डिफरेंट टाइप्स का कौड़ी है. हाँ हाँ. अब देखो जरा, ये 3 अलग अलग है clams here. हाँ ओके. And more than 70 types of clams now are exhibited here. Okay. This exhibition is calling Sea Gift Exhibition. Okay. Nail clam is this one. Huh. Like our nail. That's why they are calling nail clam. Nail clam anta it's idu very difficult ನಮ್ಮ ಉಗುರು ತರ ಇದೆ ಅಂತ. It's too difficult to find from the shore. Okay. And to take. Okay. ಇದು ರೆಗ್ಯುಲರ್ ಅಲ್ಲ? Regular. ತಿಂತಾರಲ್ಲ? हाँ. Arabian sea से shore पे मिलता है हम लोग को ये. Okay okay. Edible है, खाने वाला है उसका चीज. ये सब खाने वाला है ना? ये सब नहीं. सब नहीं. 2-3 बस. हाँ उधर ग्रीन मसिल नाम का एक शेल है, वो उधर है, उसका शेल इधर है. ओके. वो हम लोग खाता है, एडिबल है वो. ये दिस वन. ओके. आप देखा होगा. हाँ ग्रीन मसिल बोलता है इसको. ಇದು ತಿನ್ನೋ ಅಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಒಂದು ತೋರಿಸಿದ್ವಲ್ಲ, ಅದು ಕೂಡ ತಿನ್ನೋ ಅಂತದ್ದು. ಅದ್ ಬಿಟ್ರೆ ಎಲ್ಲ ये भी खाने वाला है. ये भी. हाँ ಇದು ತಿನ್ನೋ ಅಂತದ್ದೆ ಅಂತೆ. क्या नाम का है? ये आर्क बोलता है. ಆರ್ಕ್. ಓಕೆ. ಕೆಲವೊಂದು ಮಾತ್ರ ತಿನ್ನೋ ಅಂತಹದ್ದಿದೆ. ಅಂದ್ರೆ ಮರವಾಯಿ ಅಂತ ಹೇಳಿ ಮಂಗ್ಳೂರಿಯನ್ಸ್ ಏನ್ ತಿಂತಾರೆ ಅದು ಬಿಟ್ರೆ ಉಳಿದಿದ್ದೆಲ್ಲ ಶೋಕೇಸ್ ಮಾಡೋದಕ್ಕೆ ಅಂತಾನೆ ಇರೋದು. ಎಲ್ಲಾ ಕಡೆ ಸಿಗೋದಿಲ್ಲ. ಇದು ಫುಲ್ ಶಾರ್ಪ್ ಇದೆ ಗುರು. ಚುಚ್ಚಿದ್ರೆ ಇದಾಗುತ್ತೆ. ಓಕೆ. ಇದು ಅಷ್ಟೇ ನೋಡಿ, ಈ ತರದೆಲ್ಲ ಶೆಲ್ಸ್ ಇರುತ್ತೆ ಅಂತ ಇವಾಗ್ಲೇ ಗೊತ್ತಾಗ್ತಾ ಇರೋದು. ಅಂದ್ರೆ ಈ ಕಡೆಯವ್ರಿಗೆ ಬಹುಶಃ ಗೊತ್ತಿರುತ್ತೇನೋ, ತುಂಬಾ ಏನೇನೋ ವೆರೈಟಿ.
ಇದೆಲ್ಲ ಓಪನ್ ಆಗಿಲ್ವಾ? ಇಲ್ಲ ಇಲ್ಲ ಓಪನ್ ಆಗಿ after that we will take that flesh out, otherwise it is smelly. ಓಕೆ, ಇದರಲ್ಲಿರೋ ಫ್ಲೆಶ್ ಎಲ್ಲ ಆಚೆ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಲ್ಲಿ ಶೋಕೇಸ್ ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದಾರೆ. ಇದೆಲ್ಲ ನಿಜ ಶೆಲ್ಸೇನಾ ಗುರು? ಹೆಂಗಿದೆ ನೋಡಿ, ಇಲ್ಲಿ ಮುತ್ತು ಬಿಡೋದೆಲ್ಲೋ ಇಲ್ವಾ? ಮುತ್ತು ಪರ್ಲ್ದು ನೋಡಿ, ಇದೇ ಏನ್ ಸಕ್ಕದಾಗ ಶೈನ್ ಆಗ್ತಾ ಇದೆ. ಇದನ್ನೇ ಪರ್ಲ್ ತರ ಯೂಸ್ ಮಾಡ್ಕೋಬಹುದು. ಇದು ಇದ್ರಲ್ಲೇ ಬಟ್ ಒಂಚೂರು ಕಲರ್ ಗಿಲ್ಲರ್ ಎಲ್ಲ ಚೇಂಜಸ್ ಇದೆ ನೋಡಿ. ಓಕೆ, ವಾ ಚೆನ್ನಾಗಿದೆ. ಇದು ಅಷ್ಟೇ, ಒಂದ್ ಚೂರ್ ವೇರಿಯೇಷನ್ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕಲರ್ಸ್ ಒಂದ್ ಚೂರ್ ವೇರಿಯೇಷನ್ ಇದೆ. आप कहाँ से आए हो? केरला. केरला, ये भी केरला से क्या? This is calling elephant ear. एलिफेंट ईयर, elephant ear बोलता है इसको. आने ಕಿವಿ ಅಂತ ಹೇಳ್ತಾರಂತ. पहला अक्षर है, इस पे पहला आता है. ಪೇಲ, पर्ल इस पे पहला आता है. ಓಕೆ, ಇದ್ರಲ್ಲೇ ಪರ್ಲ್ ಬರೋದಂತೆ. ಮುತ್ತು ನೋಡಿ ಹಿಂಗಿದೆ, ಅದೇ ಚಂದ ಇತ್ತು ಒಂಥರ. ಇದನ್ನ ಯಾವ್ದಾವ್ದೋ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತೀವಲ್ಲ, ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ ಶೆಲ್ಸ್ ಎಲ್ಲ ಓಪನ್ ಮಾಡ್ಬಿಟ್ಟು ಇದ್ರಲ್ಲಿ ಮುತ್ತಿದೆ ಅಂತ ಇಷ್ಟು ದಪ್ಪ ಕಲ್ ತೆಗಿತಾರಲ್ಲ, ಅದಲ್ಲ ಮುತ್ತು ಒಂದೇ ತರಾನೇ ಇರುತ್ತೆ. ಅದು ಶೇಪ್ ಎಲ್ಲವೂ ರೌಂಡ್ ಶೇಪೇ ಇರಲ್ಲ, ಅದ್ರಲ್ಲಿ ಬೇರೆ ಬೇರೆ ಶೇಪ್ಸ್ ಎಲ್ಲ ಇರುತ್ತೆ. ವೈಟ್ ಮಾತ್ರನೇ ಇರುತ್ತೆ. ವೈಟು ಐ ಮೀನ್ ಲೈಟ್ ಆಗಿ ಗೋಲ್ಡನ್ ಕಲರ್ ತರ ಅಷ್ಟೇ, ಅದು ಬಿಟ್ಟು ಬೇರೆ ತರ ಇರಲ್ಲ. ಕನ್ಫ್ಯೂಸ್ ಆಗ್ಬೇಡಿ, ಮೋಸನೂ ಹೋಗ್ಬೇಡಿ. ಕೆಲವೊಂದು ಶೆಲ್ಸ್ ನ ಅಲ್ಲಿ ತಿನ್ಬಹುದು, ಅಂದ್ರೆ ಮರ್ವಾಯಿ ಅದು ಇದು ಅಂತ ಹೇಳಿ ತಿಂತಾರೆ, ಕೆಲವೊಂದು ಪೂಜೆಗೆ ಇಡ್ತಾರೆ, ಆತರ ಎಲ್ಲ ಇರುತ್ತಲ್ವಾ. ಕೆಲವೊಂದನ್ನ ಆರ್ನಮೆಂಟ್ಸ್ ಗೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ಈ ತರ. ರಿಯಲ್ है क्या? हाँ रियल. कितने का है? 200 4000. सॉरी 200 400. 200 400. एक पीस को 200. ಇದೆಲ್ಲ ನೋಡಿ ಅಲ್ಲಿ ಮುತ್ತುಗಳು, ಆದ್ರೆ ತುಂಬಾ ಕಾಸ್ಟ್ಲಿ ಮುತ್ತುಗಳಲ್ಲ. ಇದೆಲ್ಲ ಕಡಿಮೆಗೆ ಇದೆ, 200-400 ರೂಪಾಯಿ ಇದೆಲ್ಲ. ಮತ್ತೆ ಆ ಶೆಲ್ಸ್ ಇದೆಯಲ್ವಾ, ಆ ಶೆಲ್ಸ್ ಅಲ್ಲಿ ಮಾಡಿರುವಂತಹ ಒಂದಷ್ಟು ಆರ್ನಮೆಂಟ್ಸ್ ಇದೆಲ್ಲ ಡಿಫ್ರೆಂಟ್ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ. ಮತ್ತೆ ಇದೆಲ್ಲ ಒಂದು ಸಿಂಗಲ್ ಪೀಸ್ 200 ರೂಪೀಸ್ ಅಂತೆ. ಹಿಂಗಿರುತ್ತೆ ಮುತ್ತು, ಸುಮ್ಮನೆ ಯಾಮಾರಿಸ್ತಾರಲ್ವಾ ಹೆಂಗೋ ಇರುತ್ತೆ ಅಂತ. ಆಕ್ಚುಲ್ ಹಂಗೇ ಇರುತ್ತೆ, ಸೈಜ್ ಇಲ್ಲ. ಈ ತರ ಬೇರೆ ತರ ಸೈಜಲ್ಲೆಲ್ಲ ಇರುತ್ತೆ ನೋಡಿ. ಇದೆಲ್ಲ ಒಂದೊಂದು 200 ರೂಪೀಸ್ ಅಂತೆ. ನಾಮ್ ಕ್ಯಾ ಹೈ ಆಪ್ಕಾ? ಫಿರೋಸ್. ಓಕೆ, ಅವ್ರು ಕೇರಳದಿಂದ ಬಂದಿದ್ದಾರೆ ಪಾಪ, ಹಂಗ ಕನ್ನಡ ಗೊತ್ತಿಲ್ಲ. ಮ್ಯಾನೇಜ್ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿ ಹಿಂದಿಯಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಅದನ್ನ ಕನ್ನಡಕ್ಕೆ ಒಂದ್ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಕೀಪ್ ಸಪೋರ್ಟಿಂಗ್ ಅಸ್. ಯಾಕಂತ ಹೇಳಿದ್ರೆ ಬೆಂಗಳೂರಿಂದ ಮಂಗಳೂರು ತನಕ ಬಂದಿದ್ದೀವಿ ಇದೊಂದು ಮತ್ಸಮೇಳ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.